ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ. 13 ದಿನಗಳ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಸೆರೆವಾಸ ಕಂಟಿನ್ಯೂ ಆಗ್ತಾ ಇದೆ. ಡೇ 2 ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಒಂದು ರಾತ್ರಿಯನ್ನ ಕೂಡ ಡಿ ಗ್ಯಾಂಗ್ ಕಳೆದಿದೆ. ಜೈಲೂಟ ತಿನ್ನೋಕ್ಕಾಗದೆ ದರ್ಶನ್ ಪೀಕಲಾಟ ಮಾಡಿದ್ದು ಕೂಡ ಕಂಡು ಬಂತಂತೆ. ಆರೋಪಿಗಳ ಮೊಬೈಲ್ಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಂದು ಕಸ್ಟಡಿಯಲ್ಲಿರಬೇಕಾದ್ರೆ ನಡೆಯುವಂತಹ ತನಿಖೆನೇ ವಿಭಿನ್ನವಾಗಿರುತ್ತೆ. ಕಸ್ಟಡಿಯಲ್ಲಿ ಈ ಆರೋಪಿಗಳು ಇಲ್ಲದಾಗ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳನ್ನ ಮ್ಯಾಚ್ ಮಾಡಿ ಅದನ್ನ ಆ ಲೀಡ್ಗಳನ್ನ ಇನ್ನಷ್ಟು ಕಂಟಿನ್ಯೂ ಮಾಡಬೇಕಾಗಿರುವಂತಹ ಅತಿ ದೊಡ್ಡ ಜವಾಬ್ದಾರಿ ಕೂಡ ಪೊಲೀಸರ ಮುಂದೆ ಇದೆ. ಇನ್ನೊಂದು ಕಡೆಗೆ ಜೈಲೂಟ ತಿನ್ನಕ್ಕಾಗ್ಲಿಲ್ವಂತೆ ದರ್ಶನ್ ಅವರಿಗೆ. ಪಾಪ ಅವರು ರುಚಿಯಾಗಿ ತಿಂತಾ ಇದ್ದವರು, ಫ್ಯಾನ್ಸಿ ಫುಡ್ಗಳನ್ನು ತಿಂತಾ ಇದ್ದವರು, ಐಷಾರಾಮಿ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದವರು. ಇಲ್ಲಿ ಸಿಂಪಲ್ ಬ್ಲಂಟ್ ಫುಡ್ ಅನ್ನು ತಿನ್ನಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ ಬಹಳ ಪ್ರಾಬ್ಲಮ್ಗಳಾಗಿದೆಯಂತೆ. ತಿಂದಿಲ್ಲ ಅಂತೆ, ರುಚಿಸಿಲ್ವಂತೆ, ನಾಲಿಗೆಗೆ ರುಚಿಸಿಲ್ವಂತೆ ಜೈಲೂಟ ಅನ್ನೋದು ತಿಳಿದು ಬರ್ತಾ ಇದೆ. ರುಚಿಸಿಲ್ಲ ಅಂದ್ರೂ ತಿನ್ನಲೇಬೇಕು ಸರ್ವೈವಲ್ಗೆ. ಸೊ ಸದ್ಯಕ್ಕೆ ಆರೋಪಿಗಳ ಬಗ್ಗೆ ಸಿಗ್ತಾ ಇರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಹಲವು ಆಯಾಮದಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು.